ಹಾಯ್ ಹೆಲೋ ಫ್ರಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನಂತೂ ಸಖತ್ತಾಗಿದ್ದೀನಿ. ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಡ್ಯೂಟಿ ಮೇಲ್ಗಡೆಯಿಂದನೇ. ಇದು ಬಂದ್ಬಿಟ್ಟು ಸಹಕಾರ ನಗರದಲ್ಲಿರುವಂತಹ ಸಿ ಬ್ಲಾಕ್ ಏರಿಯಾ. ಆ ಒಂದು ಏರಿಯಾದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗಲ್ಲಿ ಏನೇನಿರುತ್ತೆ, ಇವತ್ತಿನ ಡೇ ಹೇಗೆ ಹೋಗುತ್ತೆ, ಮತ್ತು ಜೊಮ್ಯಾಟೊ ಡೆಲಿವರಿಯಲ್ಲಿ ಅರ್ನಿಂಗ್ಸ್ ಎಷ್ಟಾಗುತ್ತೆ ಎಲ್ಲ ಕೂಡ ಇವತ್ತಿನ ಲಾಗಲ್ಲಿ ನೋಡೋಣ. ಸ್ಟಿಲ್ ಆ್ಯಂಡ್ ಯು ಹ್ಯಾವ್ ಟು ವಾಚ್ ದ ವಿಡಿಯೋ ಫಾರ್ ಕಂಪ್ಲೀಟ್ ಇನ್ಫಾರ್ಮೇಷನ್. ಎಲ್ಲರೂ ಕೂಡ ಕೊನೆವರೆಗೂ ವಿಡಿಯೋನ ನೋಡಿ, ಅದಾದಮೇಲೆ ಗೊತ್ತಾಗುತ್ತೆ ನಿಮಗೆ ಏನೇನಿರುತ್ತೆ ಜೊಮ್ಯಾಟೊ ಡೆಲಿವರಿ ಬಾಯ್ನ ಒಂದು ಡೇ ಅಂತ ಹೇಳ್ಬಿಟ್ಟು. ಬನ್ನಿ ನೋಡೋಣ ಹೇಗಿರುತ್ತೆ, ಏನಿರುತ್ತೆ ಕತೆ. ಲೆಟ್ಸ್ ಸ್ಟಾರ್ಟ್ ದ ಲಾಗ್. ಸೊ ಗೈಸ್, ಇವಾಗ ನಮ್ಮ ಒಂದು ಗಾಡಿಯ ಚಾರ್ಜ್ ಖಾಲಿ ಆಗಿತ್ತು. ಬ್ಯಾಟ್ರಿ ಚೇಂಜ್ ಮಾಡೋದಕ್ಕೆ ಮತ್ತೆ ಈ ಕಡೆ ನಾನು ಸಹಕಾರ ನಗರ ಕಡೆ ಬಂದಿದ್ದೆ. ಹಾಗೆ ಸ್ವಲ್ಪ ಟೀ ಕುಡಿದು ಹೋಗೋಣ ಅಂತ ಹೇಳ್ಬಿಟ್ಟು ಟೀ ಕುಡಿತಾ ಇದ್ದೀನಿ. ಟೀ ಎಲ್ಲ ಕುಡಿದ್ಬಿಟ್ಟು ಮತ್ತೆ ಆರ್ಡರ್ ಇಲ್ಲ ಆಗ್ತಾನೆ ಏನು ಕತೆ ಅದನ್ನೆಲ್ಲ ಸೊ ಗೈಸ್, ಕತೆ ಏನು ಗೊತ್ತಾ, ಅಲ್ಲಿಂದ ನಾನು ಟೀ ಕುಡಿದು ಸಹಕಾರ ನಗರದಿಂದ ಒಂದು ಆರ್ಡ್ರನ್ನ ಪಿಕ್ ಮಾಡಿಕೊಂಡು ಹೋಗಿದ್ದು ಕೆಂಪಾಪುರ ಹೆಬ್ಬಾಳ ಆ ಸೈಡು. ಅಲ್ಲೊಂದು ಆರ್ಡ್ರನ್ನ ಡ್ರಾಪ್ ಮಾಡಿ, ಅಲ್ಲಿಂದ ಒಂದು ಆರ್ಡ್ರನ್ನ ಪಿಕ್ ಮಾಡಿ ಮತ್ತೆ ಸಹಕಾರ ನಗರಕ್ಕೆ ಡ್ರಾಪ್ ಕೊಡ್ತಾನೆ. ಅಲ್ಲಿಂದ ಅದನ್ನು ಡ್ರಾಪ್ ಮಾಡ್ತಾ ಇದ್ದಂಗೆ ಸಹಕಾರ ನಗರದಿಂದ ಪಿಕಪ್ ಕೊಟ್ಟು ಅದನ್ನು ಡ್ರಾಪ್ ಮಾಡಿದ್ದು ಬೆಲ್ ರೋಡ್ಗೆ, ಅಂದರೆ ಬಿ ಎಲ್ ರೋಡ್ ಇದೆಯಲ್ಲ ಅಲ್ಲಿಗೆ. ಅಲ್ಲಿ ಡ್ರಾಪ್ ಮಾಡ್ತಾ ಇದ್ದಂಗೆ ಬಿ ಎಲ್ ರೋಡ್ ಹತ್ರನೇ ಇರುವಂತಹ ಟ್ರಪಲ್ಸ್ ರೆಸ್ಟೋರೆಂಟಿಂದ ಅಲ್ಲೇ 1 ಕಿಲೋಮೀಟ್ರ್ ಅಂಡರಲ್ಲೇ ರೈಲ್ವೆ ಕಾಲೋನಿ ಅಂತ ಬರುತ್ತೆ. ಅಲ್ಲಿಗೆ ಒಂದು ಆರ್ಡ್ರನ್ನ ಕೊಡ್ತಾನೆ. ಅಲ್ಲೇ ಪಿಕ್ ಮಾಡಿ ಅಲ್ಲೇ ಡ್ರಾಪ್ ಮಾಡಿ ಮತ್ತೆ ಅದನ್ನು ಡ್ರಾಪ್ ಮಾಡ್ತಾ ಇದ್ದಂಗೆ ನಂದಿನಿ ಡಿಲಕ್ಸಿಂದ, ಅಂದರೆ ಬಿ ಎಲ್ ರೋಡಿಂದ ಮತ್ತೆ ನನಗೆ ಕೊಟ್ಟಿರುವಂಥ ಆರ್ಡ್ರು ದೊಡ್ಡಬೊಮ್ಮಸಂದ್ರಗೆ, ಅಂದರೆ ಅಲ್ಲಿಂದ ಅಲ್ಲಿಗೆ 5.5-6 ಕಿಲೋಮೀಟ್ರ್ ಆಗುತ್ತೆ. ಅಲ್ಲೂ ಕೊಟ್ಟ. ಆಮೇಲೆ ಅದನ್ನು ಪಿಕಪ್ ಮಾಡಿ ದೊಡ್ಡಬೊಮ್ಮಸಂದ್ರ ಹೋಗಿ ಡ್ರಾಪ್ ಮಾಡಿ ಸಹಕಾರ ನಗರ ಪಿಕಪ್ ಕೊಟ್ಟಿದ್ದಾನೆ. ಇವಾಗ ನಾನು ಇರೋವಂಥ ಏರಿಯಾ ಸಹಕಾರ ನಗರ. ಈ ವಿಶಾಲ್ ಮೆಗಾ ಮಾರ್ಟ್ ಇದೆಯಲ್ಲ, ವಿಶಾಲ್ ಮೆಗಾ ಮಾರ್ಟ್ ಹತ್ರ ಇರುವಂಥ ಎಮಿಲ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ರೆಸ್ಟೋರೆಂಟು. ಎಮಿಲ್ ಗೌರ್ಮೆಂಟ್ ಅನ್ನುವಂಥ ರೆಸ್ಟೋರೆಂಟ್ ಹತ್ರ ಬಂದು ನಿಂತ್ಕೊಂಡಿದ್ವಿ. ಇಲ್ಲೊಂದು ಪಿಕಪ್ ಇದೆ, ಇನ್ನೂ ಆರ್ಡ್ರು ರೆಡಿಯಾಗಿಲ್ಲ. ಹೀಗಾಗಿ ಐಟಮ್ನ ರೆಡಿ ಮಾಡ್ತಾಯಿದ್ದಾರೆ, ಅದಕ್ಕಾಗಿ ನಿಂತ್ಕೊಂಡಿರೋದು. ನೋಡಿ, ಇಲ್ಲಿಂದ ಪಿಕಪ್ ಮಾಡಿಕೊಂಡು ಡ್ರಾಪ್ ಇರೋದು ಎಲ್ಲಿ ಹೇಳಿ, ಕೆಂಪಾಪುರಕ್ಕೆ. ಮತ್ತೆ ಇನ್ನು ಕೆಂಪಾಪುರ ಹತ್ರ ಡ್ರಾಪ್ ಮಾಡ್ತಾ ಇದ್ದಂಗೆ ಮತ್ತೆ ಅಲ್ಲಿಂದ ಪಿಕಪ್ ಕೊಟ್ಟು ಶಿವಾಜಿನಗರ ಕಳಿಸ್ತಾನೋ, ಆರ್ ಟಿ ನಗರ ಕಳಿಸ್ತಾನೋ, ನಾಗವರ ಕಳಿಸ್ತಾನೋ, ಎಲ್ಲೂ ಕಳಿಸ್ತಾನೋ ಗೊತ್ತಿಲ್ಲ. ಅವರು ಪೂರ್ತಿ ರೌಂಡ್ ಓಡಿಸ್ತಾ ಇದ್ದಾನೆ ಬೆಳಿಗ್ಗೆಯಿಂದ. ಇವಾಗ ಆಲ್ಮೋಸ್ಟ್ ಅಲ್ಲೂ ಈ ಒಂದು 5-6 ಏರಿಯಾನ ಕವರ್ ಮಾಡಿದಾಗಾಯಿತು. ಪೂರ್ತಿ ಓಡಾಡಿದ್ದಾನೆ. ಬೆಂಗಳೂರು ಸುತ್ತಮುತ್ತ ಒಂದು 50 ಕಿಲೋಮೀಟ್ರ್ ಓಡಾಡಿಸಿದ್ದಾನೆ ಬೆಳಗ್ಗೆಯಿಂದ. ನೋಡೋಣ, ಈ ಆರ್ಡರ್ ಡ್ರಾಪ್ ಮಾಡ್ತಾ ಇದ್ದಂಗೆ ನೆಕ್ಸ್ಟ್ ಆರ್ಡ್ರ್ ಎಲ್ಲೋ ಕೊಡ್ತಾನೆ, ಅಥವಾ ನಾನು ಅಲ್ಲೇನೋ ಆರ್ಡರ್ ಸಿಗದೆ ಮತ್ತೆ ನಾನು ಸಹಕಾರ ನಗರ ಬರಬೇಕಾಗತ್ತಾ ನೋಡೋಣ. ಈ ಆರ್ಡ್ರನ್ನ ಡ್ರಾಪ್ ಮಾಡ್ತೀನಲ್ಲ, ಡ್ರಾಪ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇವಾಗ ಒಂದು 4-5 ಆರ್ಡ್ರ್ಗಳನ್ನು ಹೊಡೆದಿದ್ದೀನಿ. ಅಲ್ಲಿಂದ ಕನೆಕ್ಷನ್ ಕೊಟ್ಟಿಲ್ಲ, ಅದಾದಮೇಲೆ ಅದನ್ನ ಕಂಪ್ಲೀಟ್ ಮಾಡಿ ಮತ್ತೆ ಒಂದು 4-5 ಆರ್ಡ್ರನ್ನ ಹೊಡೆದಿದ್ದೀನಿ. ಇವಾಗ ಕನೆಕ್ಷನ್ ಬೆನ್ಸನ್ ಟೌನ್ಗೆ ಡ್ರಾಪ್ ಕೊಟ್ಟಿದ್ದಾನೆ, ಅಂದರೆ ಆರ್ ಟಿ ನಗರ ಪ್ರೆಸೆಂಟ್ ಟೌನಲ್ಲಿ ಬೆನ್ಸನ್ ಟೌನ್ ಅಲ್ಲಿ ಕೊಟ್ಟಿದ್ದಾನೆ. ಪೂರ್ತಿ ಬೆಂಗಳೂರನ್ನ ರೌಂಡ್ ಡ್ರಾಪ್ ಮಾಡಿ. ಸೊ ಗೈಸ್, ಅವಾಗಿಂದ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಇವಾಗ ಮತ್ತೆ ಮಾಡ್ತಾ ಇದ್ದೀನಿ. ಒಂದು ಆರ್ಡ್ರ್ ಇತ್ತು, ಡ್ರಾಪ್ ಮಾಡೋದಕ್ಕೆ ಬಂದಿದ್ದೀನಿ. ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಬರ್ತಾ ಸಿಗ್ತೀನಿ, ಅವಾಗ ಮಾತಾಡೋಣ ಇಷ್ಟೊತ್ತು ಏನೇನಾಯಿತು ಅಂತ ಹೇಳ್ಬಿಟ್ಟು. ಸೊ ಗೈಸ್, ಇಷ್ಟೊತ್ತು ಪೂರ್ತಿ ಬೆಂಗಳೂರನ್ನ ಸುತ್ತಾಡಿಸಿದ್ದಾನೆ ನನ್ನ ಕೈಯಲ್ಲಿ. ಬೆಂಗಳೂರು ಅರಮನೆ, ಯಶವಂತಪುರ, ಮಲ್ಲೇಶ್ವರಮು ಇದೆಲ್ಲ ಸುತ್ತಾಡಿಸಿದ್ದಾನೆ. ಆರ್ ಟಿ ನಗರ, ತಣಿಸಂದ್ರ. ಇವಾಗ ಮತ್ತೆ ತಗೊಂಬಂದು ಆರ್ ಟಿ ನಗರಕ್ಕೆ ಹಾಕಿದ್ದು. ಆರ್ ಟಿ ನಗರ ಹತ್ರ ಮಾಡ್ತಾ ಇದ್ದೀನಿ. ಇವಾಗ ಒಂದು ಅರ್ಧ ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಆರ್ ಟಿ ನಗರಲ್ಲೇ ಒಂದು 2-3 ಡೆಲಿವರಿನ ಮಾಡಿದ್ದೀನಿ. ಇವಾಗ ಮತ್ತೆ ಎಲ್ಲಿಗೆ ಹಾಕ್ತಾನೋ ಏನು ಕತೆನೋ ಗೊತ್ತಿಲ್ಲ. ಇನ್ನು ನನ್ನ ಡ್ಯೂಟಿ ಉಳಿದಿರೋದು ಬರೀ ಅರ್ಧ ಗಂಟೆ ಮಾತ್ರ. 9 ಗಂಟೆ ಆಗಿದೆ, ಇನ್ನೊಂದು ಅರ್ಧ ಗಂಟೆ ಮಾಡ್ತೀನಿ. ಆಮೇಲೆ ಅಲ್ಲಿಂದ ನಾನು ಆಪ್ಲೈನ್ ಹೋಗ್ಬಿಡ್ತೀನಿ, ಅಂದರೆ ಮನೆಗೆ ಹೋಗ್ಬೇಕಲ್ಲ, ಇಲ್ಲಿಂದ ದೂರ ಆಗುತ್ತೆ. ಒಂದು 10 ನಿಮಿಷ 15 ನಿಮಿಷ ಆದರೂ ಬೇಕೇ ಬೇಕು ಮನೆಗೆ ಹೋಗೋದಕ್ಕೆ. ಹೀಗಾಗಿ ನಾನು ಅಲ್ಲಿಂದ ಮತ್ತೆ ಆಪ್ಲೈನ್ ಹೋಗ್ಬಿಡ್ತೀನಿ. ಅಲ್ಲಿವರೆಗೂ ನೋಡೋಣ ಎಷ್ಟು ಆರ್ಡ್ರ್ ಕೊಡ್ತಾನೆ. ಅರ್ಧ ಗಂಟೆಯಲ್ಲಿ 1-2 ಆರ್ಡ್ರ್ ಕಂಪ್ಲೀಟ್ ಆಗ್ಬೋದು. ಏನಾದರೂ ಹತ್ತಿರ ಕೊಟ್ಟರೆ, ಸಮೀಪ ಇರುವಂಥ ಆರ್ಡರ್ಗಳನ್ನು ಕೊಟ್ಟರೆ ನೋಡೋಣ ಕೊಡ್ತಾನ, ಅಥವಾ ಒಂದೇ ಆರ್ಡ್ರ್ ಕೊಟ್ಟರೂ ಪರವಾಗಿಲ್ಲ. ದೂರ ಇರೋದು ಒಂದೇ ಆರ್ಡ್ರ್ ಆದರೂ ಆಗೇ ಆಗುತ್ತೆ.
ಆ ಕಡೆಗೆ ಮನೆಗೆ ಹತ್ತಿರ ಇರೋ ಥರ ಆರ್ಡ್ರ್ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡಬೇಕು ಕೊಡ್ತಾನೋ ಇಲ್ವಾ ಅಂತ ಹೇಳ್ಬಿಟ್ಟು. ಗೋ ಹೋಮ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ, ಅದನ್ನು ಆನ್ ಮಾಡಿಕೊಂಡ್ರೆ ಗಿಗ್ ಎಂಡ್ ಆಗೋ ಟೈಮಲ್ಲಿ ಬರುತ್ತೆ. ಅಂದರೆ 50 ನಿಮಿಷ 40 ನಿಮಿಷ ಆದಮೇಲೆ ಅದು ಆ್ಯಕ್ಟಿವೇಟ್ ಆಗೋದು. ನಾನು 9:30ಗೆ ಕ್ಲೋಸ್ ಮಾಡ್ತಾ ಇರೋದ್ರಿಂದ ನೋಡೋಣ, ಏನಾದರೂ ಹತ್ರ ಇರೋ ಇನ್ನೊಂದು ಆರ್ಡ್ರ್ ಕೊಟ್ಟರೆ ವೇಟ್ ಮಾಡಿ ಗೋ ಹೋಮ್ ಆ್ಯಕ್ಟಿವೇಟ್ ಮಾಡಿಕೊಂಡು ಅದನ್ನು ತಗೊಂಡು ಮನೆ ಕಡೆಗೆ ಹೋಗ್ಬೋದು. ಹತ್ರನೇ ಕೊಡ್ತಾನೆ ಅಲ್ಲೆಲ್ಲಾದರೂ ಸಮೀಪದಲ್ಲಿ ಆರ್ಡ್ರನ್ನ. ಆಮೇಲೆ ಆ ಒಂದು ಆರ್ಡ್ರನ್ನ ಡ್ರಾಪ್ ಮಾಡ್ಬೋದು. ಇಷ್ಟೊತ್ತು ನಾನು ನಿಂತ್ಕೊಂಡು ಮಾತಾಡ್ತಾ ಇರೋದು ಈ ಲಿಫ್ಟಲ್ಲಿ. ಇದು ಬಂದ್ಬಿಟ್ಟು ಆರ್ ಟಿ ನಗರಲ್ಲಿ ಒಂದು ಏರಿಯಾ ಗಂಗಾನಗರ ಅಂತ ಹೇಳ್ಬಿಟ್ಟು ಅಲ್ಲಿ ಇದೆ. ಏರ್ಪೋರ್ಟ್ ರೋಡು ಹೈವೇ ಇದೆಯಲ್ಲ, ಆ ಹೈವೇ ಹತ್ರ, ಹೈವೇಯಿಂದ 1.5-2 ಕಿಲೋಮೀಟ್ರ್ ಆಗುತ್ತೆ ಇದು ಗಂಗಾನಗರ ಅಂತ ಹೇಳ್ಬಿಟ್ಟು. ಇವಾಗ ಈ ಏರಿಯಾದಲ್ಲೇ ನಾನು ಕಂಟಿನ್ಯೂಸ್ ಆಗಿ 2 ರಿಂದ 3 ಆರ್ಡ್ರ್ಗಳು